ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಚಿಕ್ಕವಂಕಲಕುಂಟೆ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಇಲ್ಲಿನ ರೈತರಾಗಿರುವಂಥ ಶ್ರೀ ಮಂಜುನಾಥ್ ಬೇವೂರವ್ರನ್ನ ಮಾತಾಡಿಸಿ, ಇವರು ಬಹಳ ವರ್ಷಗಳಿಂದ ಬೀಜೋತ್ಪಾದನೆ ಮಾಡ್ತಾ ಇದ್ದಾರೆ ಅಂತ ನಮಗೆ ತಿಳಿತು. ಈಗ ಬೀಜೋತ್ಪಾದನೆಯನ್ನು ಮಾಡ್ತಾ ರೈತರು ಇದರಿಂದ ಯಾವ ರೀತಿ ಆದಾಯವನ್ನು ಕಂಡ್ಕೊಳ್ಬೋದು, ಬೀಜೋತ್ಪಾದನೆ ಮಾಡೋದು ಏನಾದರೂ ಅಷ್ಟೊಂದು ಕಠಿಣ ಇದೆಯಾ ಅಥವಾ ಸುಲಭ ಇದೆಯಾ, ಮತ್ತು ಬೇರೆ ಈಗ ಟೊಮೆಟೊ ಆಗಿರ್ಬೋದು, ಈಗ ತರಕಾರಿಗಳಲ್ಲಿ ಬೀಜೋತ್ಪಾದನೆ ಜಾಸ್ತಿ. ಈಗ ಟೊಮೆಟೊ ಆಗಿರ್ಬೋದು, ಬದನೆ ಆಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು, ಅಥವಾ ಈ ಮೆಣಸಿನಕಾಯಿ ಆಗಿರ್ಬೋದು, ಈ ರೀತಿ ಎಲ್ಲ ಹೋಲಿಕೆ ಮಾಡಿದಾಗ ಇದರಲ್ಲಿ ಯಾವುದು ಸರಳ ಅನಿಸುತ್ತೆ ಬೀಜೋತ್ಪಾದನೆ ಮಾಡೋದು, ಕಂಪ್ನಿಯ ಜೊತೆ ಯಾವ ರೀತಿ ಟೈಅಪ್ ಮಾಡ್ಕೋಬೇಕು, ಅವ್ರದ್ದೆಲ್ಲ ಏನು ಕಂಡೀಷನ್ ಇರುತ್ತೆ, ಕೊನೆಯದಾಗಿ ಇದು ಎಷ್ಟು ತಿಂಗಳಲ್ಲಿ ನಮಗೆ ಆದಾಯವನ್ನು ತಂದು ಕೊಡುತ್ತೆ ಅನ್ನೋದನ್ನು ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ಸ್ ಸರ್. ನಾವು ಲಾಸ್ಟ್ ಟೈಮ್ ಬಂದಿದ್ವಿ, ಗಂಗಾವತಿಗೆ ಬಂದಾಗ ಗಂಗಾವತಿಯ ವಿಜ್ಞಾನಿಗಳು ನಿಮ್ಮ ಸಂಪರ್ಕ ಕೊಟ್ಟಿದ್ರು. ಹೌದು. ನೀವು ಅದ್ಭುತವಾಗಿ ಡ್ರ್ಯಾಗನ್ ಫ್ರೂಟ್ ಹಣ್ಣನ್ನು ಬೆಳೀತಾ ಇದ್ರಿ ಅಂತ ಅವ್ರು ಹೇಳಿದ್ರು. ಅವಾಗ ಡ್ರ್ಯಾಗನ್ ಫ್ರೂಟ್ ಮೇಲೆ ನಿಮ್ದು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಾವು ನಿಮ್ಮ ತೋಟಕ್ಕೆ ಅವಾಗ ಬಂದಾಗ ನೀವು ಡ್ರ್ಯಾಗನ್ ಫ್ರೂಟ್ ಜೊತೆಗೇ ಮುಖ್ಯವಾಗಿ ನೀವು ಮೊದಲು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೀರಾ ಅಂತ ನಮಗೆ ಅಲ್ಲಿ ತಿಳಿತು ಸರ್. ಲಾಸ್ಟ್ ಟೈಮ್ ನಾವು ಬಂದಾಗ ನಮಗೆ ಅಷ್ಟೊಂದು ಸಮಯ ಇರಲಿಲ್ಲ, ಹಾಗಾಗಿ ನಾವು ಬರೀ ಡ್ರ್ಯಾಗನ್ ಫ್ರೂಟ್ ಒಂದನ್ನೇ ಕವರ್ ಮಾಡಿಕೊಂಡು ಹೊರಟ್ಬಿಟ್ವಿ. ಮತ್ತು ಈ ಸಲ ನಾವು ಕೊಪ್ಪಳಕ್ಕೆ ಬಂದಿದ್ದೀವಿ ಸರ್. ಮತ್ತು ನಿಮ್ಮನ್ನು ಭೇಟಿಯಾಗಿ ಯಾವ ರೀತಿ ಒಂದು ಬೀಜೋತ್ಪಾದನೆ ಮಾಡ್ತಿದ್ದೀರಾ ಅನ್ನೋ ಕುರಿತು ಒಂದು ಸಂದರ್ಶನ ಮಾಡೋಣ ಅಂತೇಳಿ ಬಂದ್ವಿ ಸರ್. ಇವತ್ತಿನ ಕಂತಿನಲ್ಲಿ ಈಗ ನಾವು ಟೊಮೆಟೊ ಬೀಜೋತ್ಪಾದನೆ ನೀವು ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ, ಈಗ ಎಷ್ಟು ವರ್ಷಗಳಿಂದ ನೀವು ಈ ಬೀಜೋತ್ಪಾದನೆಗಳಲ್ಲಿ ಅಂದರೆ ಮಾಡ್ತಾ ಇದ್ದೀರಾ? ನಿಮಗೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಇದರಲ್ಲಿ? 12-13 ವರ್ಷ ಆಯ್ತು. 12-13 ವರ್ಷ ಆಯ್ತು. ಹೌದು ಸರ್. ಮೊದಲೇ ಹೆಂಗಿತ್ತು ಸರ್? ಏನು ನಿಮಗೆ ಫಸ್ಟ್ ನಿಮ್ಮ ಮಾಹಿತಿ ಇತ್ತಾ ಇದು ಬೀಜೋತ್ಪಾದನೆ ಈ ರೀತಿ ಮಾಡ್ತಾರೆ ಹಿಂಗಂತೇಳಿ? ಫಸ್ಟಿಗೆ ಇದ್ದಿಲ್ಲ ಸರ್. ಕಾಟನ್ ಮಾಡ್ತಿದ್ರು ಅವಾಗ. ಹತ್ತಿ ಮಾಡ್ತಿದ್ರು? ಹತ್ತಿ ಮಾಡ್ತಿದ್ವಿ. ಅದು ಬೀಜೋತ್ಪಾದನೆ ಮಾಡ್ತಿದ್ರು? ಅದನ್ನ ಮಾಡ್ತಿದ್ವಿ. ಅದ ಮಾಡಿದಾಗ ಅಲ್ಲೇ ಪಕ್ಕದ ಹೊಲ್ದಾರ ಇದನ್ನ ಮಾಡ್ತಿದ್ರಿ ಎಲ್ಲ ಸೀಡ್ಸ್. ಅವ್ರು ಏನು ಮಾಡಿದ್ರು, ಇದನ್ನು ಮಾಡ್ರಿ, ಇದನ್ನು ಮಾಡ್ತಾರೆ, ಇದನ್ನು ಮಾಡ್ರಿ ಅಂತ ನಮಗೆ ಸ್ವಲ್ಪ ಸಲಹೆ ಕೊಟ್ರೆ ಆ ವಿಚಾರ ಹಿಡ್ಕೊಂಡು ನಾವು ಇದನ್ನ ಶುರು ಮಾಡಿದ್ವಿ ಸರ್. ಓಕೆ. ಅಂದರೆ ಹತ್ತಿದು ನೀವು ಬೀಜೋತ್ಪಾದನೆ ಮಾಡ್ತಿದ್ರಿ? ಓಕೆ. ಈಗ ಸರ್, ಆ ಹತ್ತಿ ಮಾಡೋದಕ್ಕೂ ಈಗ ನೀವು ತರಕಾರಿ ಬೀಜೋತ್ಪಾದನೆ ಮಾಡ್ತಿದ್ರಲ್ಲ, ಅದಕ್ಕೆ ಹೋಲಿಕೆ ಮಾಡಿದ್ರೆ ನಿಮಗೆ ಏನಾದರೂ ಕಷ್ಟ ಅನ್ಸುತ್ತಾ? ಅದರಿಂದ ಇದಕ್ಕೆ ಶಿಫ್ಟ್ ಆಗಿದ್ದೀರಲ್ಲ ನೀವು, ನಿಮಗೆ ಚಾಲೆಂಜಸ್ ಏನು ಬಂದವು ಅಂತ ಇದರಲ್ಲಿ? ಇದು ಚೆನ್ನಾಗೈತೆ ಸರ್. ಇದನ್ನು ಚೆನ್ನಾಗಿ ಮಾಡ್ಕೊಂಡು ಹೋದ್ರೆ ಇದು ಭಾರಿ ಅನುಕೂಲ ಐತೆ ರೀ. ಅಂದರೆ ನಿಮಗೆ ಫಸ್ಟ್ ಟೈಮ್ ನೀವು ಹತ್ತಿಯಲ್ಲಿ ಮಾಡ್ತಿದ್ರಿ, ನಿಮ್ಗೆ ಏನೋ ಐಡಿಯಾ ಇತ್ತು. ಅದಾದಮೇಲೆ ಇಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಆಯಿತು ಸರ್? ಅಂದರೆ ಯಾವ್ಯಾವ ಹಂತಗಳಲ್ಲಿ, ಈಗ ಪಾಲೆನ್ ತಗೊಳ್ಳೋದಾಗಲಿ ಮಾಡೋದಾಗಲಿ ಅದೆಲ್ಲ ನಿಮಗೆ, ಆಮೇಲೆ ಇದು ಕಟ್ಟೋದಾಗಲಿ, ಇದು ಬಳ್ಳಿ ಅಲ್ಲ ಸರ್ ಇದೆಲ್ಲ? ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಅನಿಸ್ತು ರೀ ಅದು. ಆಮೇಲೆ ಬರ್ಬರ್ತಾ ನಮಗೆ ಈಜಿ ಆಯ್ತು ರೀ ಅದು ಮಾಡೋದು. ಅಂದರೆ ಏನೇನು ಕಷ್ಟಗಳು ಕಂಡುವ್ರಿ ಸರ್? ಏನೇನು ಚಾಲೆಂಜಿಂಗ್ ಇತ್ತು ಅಂತ? ಚುಣ್ಯಕ್ಕೆ ಅವಾಗ ಬೆಡ್ ಹೊಡೆದ ಬರೋ ಸಮಸ್ಯೆ ಇತ್ತು ರೀ. ಈ ಥರ ಬೆಡ್ ಹಾಕಿವಲ್ರಿ. ಆಮೇಲೆ ಕೆಲವು ನಂತರ ಟ್ಯಾಕ್ಟ್ರಿ ಬಂದವಲ್ಲ, ಟ್ಯಾಕ್ಟ್ರಿ ಬಂದಾಗ ಟ್ಯಾಕ್ಟ್ರಿಲಿ ಬೆಡ್ ಹಾಕ್ಯಂದು ಆಮೇಲೆ ಇದನ್ನ ಮಾಡಕ್ಕೆ ಚಾಲು ಮಾಡಿದ್ರು. ಅಂದರೆ ಬೆಡ್ ಹೊಡೆಯೋದೊಂದು ಇದು ಅವಾಗ ಕೈಲೇ ಎತ್ತಿ ಹಾಕಿದ್ರು ಫಸ್ಟ್ 1 ವರ್ಷ. ಅಂದರೆ ಎಲ್ಲ ಚಲಿಕಿಲೇ ಎತ್ತಿ ಹಾಕ್ಬೇಕ್ರಿ. ಆಚೆಕಿಬ್ರು ನಿಂತ್ಕೊಂಡು ಚಲಿಕಿಲೇ ಮಾಡ್ಬೇಕು ಅಷ್ಟು ಉದ್ದ. ಅದೊಂದು ಕಷ್ಟ ಆಯ್ತು. ಆಮೇಲೆ ನಿಮಗೆ ಆಗಿ ಬೆಳೆಸೋದು ಕಟ್ಟೋದು ಅವರೇ ಕೊಡ್ತಾರೆ, ಕಂಪ್ನಿಯವರೇ ಕೊಡ್ತಾರೆ. ಹಂಗಾಗಿ ನಿಮ್ಗೆ ಅದರಲ್ಲಿ ಕಷ್ಟ ಅನಿಸ್ಲಲ್ಲ. ಓಕೆ ಸರ್. ಈಗ ಈ ಊರಿನ ಭಾಗ ಸುತ್ತಮುತ್ತದಲ್ಲಿ ಯಾವೆಲ್ಲ ಬೀಜೋತ್ಪಾದನೆ ಕಂಪ್ನಿಗಳಿದಾವೆ, ಯಾವ್ದು ಮಾಡ್ತಾ ಇದ್ದಾರೆ, ಹೇಗೆ ಇಲ್ಲಿ ಜಾಸ್ತಿ ಇದೆಯಾ ಹೇಗೆ? ಇಲ್ಲಿ ಸೀಡ್ಸ್ ಪ್ರೊಡಕ್ಷನ್ ಜಾಸ್ತಿ ಐತ್ರಿ. ಇಲ್ಲಿ ಭಾಳ ಕಂಪ್ನಿಗಳು ಇಲ್ಲೇ ಕೊಪ್ಪಳ ಜಿಲ್ಲಾದಾಗ ಭಾಳ ಕಂಪ್ನಿ ಅದಾರ. ಅವು 1-2 ಅಂತ ಹೇಳ್ರಿ ಅವು. ಹ್ಞೂ. ಹಂಗಾಗಿ ನಿಮ್ಮ ಈ ಊರಲ್ಲಿ ಯಾವುದು ಜಾಸ್ತಿ ಇದಾವೆ ಸರ್? ನಾವು ಸಿಜೆಂಟದು ಮಾಡ್ತೇವ್ರಿ ಸರ್. ಆಮೇಲೆ ರಾಶಿವನ್ ಅದಾವ್ರಿ. ರಾಶಿವಂದ ಮಾಡಿವಿ. ಇದು BSV ಇದ್ರಿ. ಇದು ಈಗ ನೀವು ಮಾಡಿರೋದು BSV? ಹ್ಞೂ ರೀ. ಓಕೆ. ಎಲ್ಲ ಕಂಪ್ನಿದು ಮಾಡಿದ್ದೀರಾ ನೀವು? ಮಾಡಿವ್ರಿ. ಓಕೆ ಸರ್. ಈಗ ಹೆಂಗೆ ಸರ್, ಮೊದಲು ನಾನು ಬೀಜೋತ್ಪಾದನೆ ಮಾಡ್ತೀನಿ ಅಂತ ಹೇಳಿದಾಗ ನಾವೇ ಹೋಗಿ ಕಂಪ್ನಿ ಜೊತೆ ಮಾತಾಡಬೇಕು, ಅದು ಏನು ಕಂಪ್ನಿನೇ ನಿಮ್ಮ ಹತ್ರ ಬರುತ್ತಾ? ಕಂಪ್ನಿನ ಬರ್ತಾರೆ, ಬಂದು ಎಲ್ಲ ರೈತರನ್ನ ಮೀಟಿಂಗ್ ಮಾಡ್ತಾರೆ. ನಮಗೆ ಈ ಥರ ರೈತರು ನೀವು ಮಾಡಿಕೊಟ್ರೆ ನಮಗೆ ಇದು ರೇಟ್ ಕೊಡ್ತೀವಿ ನಿಮಗೆ ಅಂತಂದು ಅವರು ಬಾಂಡ್ ಮೇಲೆ ಅಗ್ರಿಮೆಂಟ್ ಮಾಡ್ತಾವ್ರೆ. ಅಗ್ರಿಮೆಂಟ್ ಆದ ತಕ್ಷಣ ನಾವು
ಶುರು ಮಾಡ್ತಾರೆ. ಓಕೆ, ಏನೇನೆಲ್ಲ ಅಗ್ರಿಮೆಂಟ್ ಇರ್ತವೆ ಅಂದರೆ ಸರ್? ಮಾಮೂಲಾಗಿ ಇಷ್ಟು ದಿನ ಕೊಡಬೇಕು, ಇಷ್ಟು ಬೆಳೆ ಕೊಡಬೇಕು, ಹಾಗೆ ಏನೇನು ಅಗ್ರಿಮೆಂಟ್ಸ್ ಇರ್ತವೆ? ಅಗ್ರಿಮೆಂಟ್ ಅಂದ್ರೆ ಪ್ಯೂರಿಟಿ ಜರ್ಮು ಹಾಂ 99 ಬರ್ಬೇಕು. ಓಕೆ, 99% ಪ್ಯೂರಿಟಿ ಜರ್ಮನು ಬರ್ಬೇಕು. ಓಕೆ, ಅಂದರೆ ಒಂದು 70% ಕೊಡ್ತಾರೆ ಇಲ್ರಿ, ಜರ್ಮಿನೇಷನ್ ಅದು 98 ಇರ್ತಾನ ಇರ್ತಾರೆ. ಓಕೆ, ಅಷ್ಟು ಕೊಟ್ಟರೆ ಮಾತ್ರ ನಾವು ಬೀಜ ಪಾಸ್. ಹಾಂ, ಹ್ಞೂ ರೀ. ಅಂದರೆ ಫಸ್ಟಿಗೆ ಕಂಡೀಷನ್ ಮಾಡಿರ್ತಾರೆ, ಕಂಡೀಷನ್ ಮಾಡಿ ಬಾಂಡ್ ಮೇಲೆ ಜೆನೆಟಿಕಲ್ ಪ್ಯೂರಿಟಿ, ಜರ್ಮಿನೇಷನ್, ಹ್ಞೂ ರೀ. ಮತ್ತಿನ್ನೇನು ಇರೋದು ಸರ್? ಇವೆರಡನ್ನು ಕೊಡ್ಬೇಕು. ವೀಡ್ ಸೀಡ್ಸ್, ಆಮೇಲೆ ಕಸದ ಯಾವ್ದಾದ್ರು ಬೇರೆ ಸೀಡ್ಸ್, ಬೇರೆ ಬೀಜಗಳ ಮಿಕ್ಸ್ ಆಗಲಾರ್ದಂಗೆ ಅದನ್ನೆಲ್ಲ ಮೊದಲ ಅಗ್ರಿಮೆಂಟ್ ಆಗುತ್ತೆ ಅದು. ಹಾಂ, ಆಮೇಲೆ ನಾವು ಬಾಂಡ್ ಮೇಲೆ ಆಗಿಂದ ನಾವು ಬೀಜ ಇಡಕ್ಕೆ ಚಾಲು ಮಾಡೋದು. ಓಕೆ ಸರ್, ಸಪೋಸ್ ನಮಗೆ ಆ ಕಂಡೀಷನ್ಸ್ಗೆ ನಮ್ಮದು ಬೀಜ ಉತ್ಪಾದನೆ ಮಾಡಿದ್ದು ಇದು ಆಗಲಿಲ್ಲ ಅಂದರೆ ಏನು ರಿಜೆಕ್ಟ್ ಮಾಡ್ತಾರೆ? ರಿಜೆಕ್ಟ್ ಅದು. ಹೌದಾ? ಹ್ಞೂ ರೀ. ಆ ರೀತಿ ನಿಮ್ದು ಏನಾದರೂ ಆಗಿದೆಯೋ ಇಲ್ಲಿವರೆಗೆ? ಇಲ್ರಿ, ಇನ್ನೂವರೆಗೆ ಆಗಿಲ್ಲ ರೀ ಆ ರೀತಿ. ಹಾಂ, ಕೆಲವೊಂದು ಸಪೋಸ್ ಅವು ಲೇಬರ್ಸ್ ಪ್ರಾಬ್ಲಮ್ಮು ಅಥವಾ ಅದು ಏನಾರ ಪೌಡ್ರ್ ಏನಾರ ಕೊಡ್ಲಾರ್ದಕ್ಕೆ ಅಥವಾ ಬೇರೆದ್ದು ಏನಾರ ಮಿಕ್ಸ್ ಆತಂದ್ರೆ ಮಾತ್ರ ಫೇಲ್ ಆಗುತ್ತೆ ಸರ್. ಅಂದರೆ ಪಕ್ಕಾ ಕಂಡೀಷನ್ ಟು ಕಂಡೀಷನ್ ಇದನ್ನು ಮಾಡಬೇಕು, ಈ ಟೈಮಿಗೆ ಇದನ್ನು ಕರೆಕ್ಟಾಗಿ ಮಾಡಿದ್ರೆ ಆ ತಳಿದು ಆ ಗಂಡು ಹೂವಿಂದ ತಂದು ಕರೆಕ್ಟಾಗಿ ಹೆಣ್ಣು ಹೂವಿಗೆ ಪಾಲಿನೇಷನ್ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಆಗುತ್ತೆ ಸರ್. ಓಕೆ, ಇದರಲ್ಲಿ ಇಲ್ಲಿವರೆಗೆ ಫೇಲ್ ಆಗಿ ಏನಾಗಿಲ್ಲ ಸರ್ ಇಲ್ಲಿವರೆಗೆ. ಓಕೆ ಸರ್, ಸರಿ ಸರ್. ಈಗ ನೀವು ಯಾವ್ಯಾವ ಬೆಳೆಗಳದು ಈಗ ಬೀಜೋತ್ಪಾದನೆ ಮಾಡ್ತಾ ಇದ್ರಿ ಸದ್ಯಕ್ಕೆ ಸರ್ ಈ ಮಟ್ಟದಲ್ಲಿ? ನಾವು ಚಿಲ್ಲಿ, ಟಮಾಟ, ಸೌತಿಕಾಯಿ, ಕಲ್ಲಂಗಡಿ, ಆಮೇಲೆ ಕರ್ಮಿಂಚಿ ಮಾಡ್ಯಾರ ನಮ್ಮ ಕರ್ಬೂಜ. ಓಕೆ, ಅಂದರೆ ಮಾಡ್ತಾರೆ. ಓಕೆ, ಒಂದು 5 ಹೆಂಗೆ ಮಾಡ್ತೀರಿ ಸರ್? ಅಂದರೆ ಈಗ ಒಂದು ಪ್ಲಾಟಿಂದ ಪ್ಲಾಟ್ ಮಾಡ್ತೀರಾ? ಯಾಕಂದರೆ ಇಷ್ಟು ಬೆಳೆ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮದೇ ಒಂದು ಲ್ಯಾಂಡ್ ಇದೆಯಾ ಅಥವಾ ಲೀಸಿಗೆ ಹಾಕೋತೀರಾ? ಲೀಸ್ಗೆ ನಮಗೂ ಅದಾವ್ರಿ ಲ್ಯಾಂಡ್. ಹಾಂ, ಒಳ್ಳೆ ಬೆಳೆ ಅದಕ್ಕೆ ಮಾಡಲ್ರಿ. 1 ವರ್ಷ 2 ವರ್ಷ ಈ ಪ್ಲಾಟ್ ಹಾಕಿದ್ವಲ್ರಿ, ಈ ವರ್ಷ ಇದಕ್ಕೆ ಹಾಕಲ್ಲ, ಮತ್ತು ಮುಂದೆ ವರ್ಷ ಬರಲ್ಲ ಇದಕ್ಕೆ. ನೆಕ್ಸ್ಟ್ ವರ್ಷ 3 ವರ್ಷ ಆಯ್ತು ಒಳ್ಳೆ ಇಲ್ಲಿಗೆ ಬಂದ್ರೆ ನಡಿತೈತ್ರಿ. ಪ್ರತಿ ವರ್ಷ ಒಂದೇ ಜಾಗದಾಗ ಮಾಡಲ್ಲ ನಾವು. ಓಕೆ, ಅದು ಲೀಸಿಗೆ ತೊಗೊಂಡು ಮಾಡ್ತೀವಿ? ಲೀಸಿಗೆ ತೊಗೊಂಡು ಮಾಡ್ತಾರೆ. ಈಗ ಎಷ್ಟು ಎಕರೆ ಗಟ್ಟಲೆ ಮಾಡ್ತೀರಾ ಅಥವಾ ಹೆಂಗೆ ಮಾಡ್ತೀರಾ ಇದು? ಅರ್ಧ ಎಕರೆ ರೀ, ಒಂದು ಫ್ಲಾಟ್ ಮಾಡ್ಬೇಕು ಅಂದ್ರೆ ಅರ್ಧ ಎಕರೆ. ಅರ್ಧ ಎಕರೆ. ಓಕೆ, ಅರ್ಧ ಎಕರೆ ಮಾಡ್ತಾ ಹೋಗ್ತೀರಿ. ಇದ್ರ ಜೊತೆಗೆ ಬೇರೆ ಬೆಳೆಗಳು ಮಾಡ್ತೀರಾ? ಮಾಮೂಲಾಗಿ ನಿಮ್ಮದು ಸಾಂಪ್ರದಾಯಿಕ ಬೆಳೆಗಳು ಅದು ಮಾಡ್ತೀರಿ? ಅವು ಮಾಡ್ತೀರಿ. ಹ್ಞೂ ರೀ. ಅಂದರೆ ಇದು ಸೀಸನ್ ಟು ಸೀಸನ್ ರೀ, ಮೇನ್ ಒಂದು ಸೀಸನ್. ಇದು ಯಾವ ಸೀಸನ್ ಸರ್ ಮೇನ್ ಇದು ಬೀಜೋತ್ಪಾದನೆ ಮಾಡೋಕ್ಕೆ? ಜೂನ್ಲಿದ್ದ ಇದನ್ನ ಮಾಡ್ತಾರೆ ಚಿಲ್ಲಿ. ಓಕೆ, ಮೆಣಸಿನ್ಕಾಯಿ ಜೂನು. ಆಮೇಲೆ ಆಗಸ್ಟ್ಲಿದ್ದ ಕಲ್ಲಂಗಡಿ ಕೊಡ್ತಾರೆ. ಆಗಸ್ಟಿಂದ? ಅದು ವರ್ಷದಾಗ 2 ಸಲ ಕೊಡ್ತಾರೆ ಕಲ್ಲಂಗಡಿ. ಆಮೇಲೆ ಈಗ ನಾಳೆ ಮಾರ್ಚಿಗೆ ಒಮ್ಮೆ ಕೊಡ್ತಾರೆ. ಹಾಂ, ಹ್ಞೂ ರೀ. ಓಕೆ, ಸೌತಿ ಕೊಟ್ಟಿರ್ತಾರೆ. ಹಾಂ, ಅದನ್ನು ಜೂನ್ಯಾಗ ಕೊಡ್ತಾರೆ. ಓಕೆ, ಹ್ಞೂ ರೀ. ಆಗ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂತ ಹೋಗ್ತಾರೆ ಅವು. ಓಕೆ, ಈ ಟೊಮೆಟೊದು ಯಾವಾಗ ಕೊಡ್ತಾರೆ ಸರ್? ಇದು ನವಂಬರ್ದಾಗ ಹೆಚ್ಚು ನೋಡ್ರಿ ಸರ್. ಇದು ನವಂಬರ್ನಾಗ? ವರ್ಷ ನವಂಬರ್ಗೆ ಕೊಡ್ತಾರೆ ಅಂತ? ಆಗಸ್ಟ್ ನವಂಬರ್ ಇವು 3 ಬ್ಯಾಚ್ ಕೊಡ್ತಾರೆ ಅವನ್ನ. ಹಾಂ, ಹ್ಞೂ ರೀ. ಆಗಸ್ಟ್ನಾಗ ಒಂದು, ಸೆಪ್ಟೆಂಬರ್ದಾಗ ಒಂದು, ನವಂಬರ್ದಾಗ ಒಂದು, ಹಿಂಗೆ ಒಟ್ಟು 3 ಬ್ಯಾಚ್ 3 ಬ್ಯಾಚ್ ಕೊಡ್ತಾರೆ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೋಡಿ ಹಾಕೋಬೇಕು. ಹಾಕ್ಕೋಬೇಕು. ಓಕೆ. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ನವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಇಕೋಸೈನ್ಸಸ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿದೀಪ ಎರೆಗೊಬ್ಬರ.
ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು. ಸ್ವಚ್ಛ ಸುಲಿತ, ಕಾಯಿಗೆ ಹಾನಿ ಗರಿಷ್ಠ 2% ಮಾತ್ರ. ಜುಟ್ಟು ಉಳಿಸುತ್ತದೆ. 2 ಅಥವಾ 3 HP ಸಿಂಗಲ್ ಫೇಸ್ ವಿದ್ಯುತ್. ಗಂಟೆಗೆ 200 ರಿಂದ 600 ಕಾಯಿ ಸುಲಿತ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ, ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು. ಸ್ಟಾರ್ ಒಣಮೆಣಸು, ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ಮೊದಲು ನೀವೆಲ್ಲ ಟೈಅಪ್ ಮಾಡ್ಕೋತೀರಾ ಕಂಪ್ನಿ ಜೊತೆ, ಇಷ್ಟೆಲ್ಲ ಜೆನೆಟಿಕ್ ಪ್ಯೂರಿಟಿ, ಬೀಡ್ ಸೀಡ್ ಮಿಕ್ಸ್ ಆಲಾರ್ದಂಗೆ, ಆಮೇಲೆ ಬೇರೆ ಬೀಜಗಳು ಮಿಕ್ಸ್ ಆಲಾರ್ದಂಗೆ ಅದೆಲ್ಲ ಕಂಡೀಷನ್ ನಿಮಗೆ ಕೊಡ್ತಾರೆ ಸರ್. ಅದೆಲ್ಲ ಸಹಿ ಮಾಡೋದಾದ್ಮೇಲೆ ಎಷ್ಟು ದಿನಕ್ಕೆ ಅವರು ನಿಮಗೆ ಬೀಜ ಎಲ್ಲ ಅವರೇ ಕೊಡೋದು? ಈಗ ಅವರೇ ಕೊಡ್ತಾರೆ. ಓಕೆ, ಅವ್ರು ಯಾವ್ದಂತ ಹೇಳಲ್ಲ, ಯಾವ ತಳಿ ಕೊಡ್ತಿದೀವಿ ಏನು ಹೇಳಲ್ಲ. ನಿಮ್ಗೆ ಏನು ಬೀಜ ಕೊಡ್ತಾರೆ, ಬೀಜೋತ್ಪಾದನೆ ಮಾಡಿ ಕೊಡಬೇಕು. ಚೆನ್ನಾಗೈತೆ ಮಾಡಂತಾರೆ. ಹಾಂ, ಮತ್ತೆ ಮಾಡೋದಾರ ನಾವು. ಹಾಂ, ಹ್ಞೂ ರೀ. ಓಕೆ, ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಈಗ ನೀವೆಲ್ಲ ಸೈನ್ ಮಾಡಿದ್ರಿ, ಬಾಂಡ್ ಎಲ್ಲ ಆಯಿತು, ಯಾವಾಗ ನಿಮಗೆ ಬೀಜಗಳು ತಂದು ಕೊಡ್ತಾರೆ? ಅಥವಾ ಬೀಜನೇ ಕೊಡ್ತಾರೋ ಅಥವಾ ಅಗಿ ಕೊಡ್ತಾರೆ ಸರ್ ಅವರು? ಓಕೆ, ಅಗಿ ಕೊಡ್ತಾರೆ. ಅಗಿ ಇಟ್ಟಿಂದ ಈಗ ನಾವು ಕ್ರಾಸ್ ಚಾಲೂ ಐತೆ ನೋಡ್ರಿ. ಈಗ ಈ ಕ್ರಾಸ್ ಮುಗಿದಿಂದ ಹಣ್ಣು ಆಗುತ್ತಲ್ರಿ, ಹಣ್ಣಾಗಿಂದ ಒಳ್ಳೆ ಮಿಷನ್ ಕಳಿಸ್ತಾರೆ ಅವ್ರು. ನಾವು ಆ ಮಿಷನ್ನಾಗ ಇವು ಹಣ್ಣು ಹಾಕ್ಸ್ಕೊಂಡು ಒಳ್ಳೆ ಬೀಜ ತಕ್ಕಂದು ಆಸಿಡ್, ಸೋಡಮ್ ಅವೆಲ್ಲ ಕಂಪ್ನಿಯವ್ರ ಮಾಡ್ಕೊಂತಾರೆ. ಓಕೆ, ಎಷ್ಟು ಹಾಕ್ಬೇಕು ಎಷ್ಟೆಲ್ಲ ಅಂತ. ಕಂಪ್ನಿದವ್ರು ಏನೇನು ಕೊಡ್ತಾರೆ ಸರ್ ನಿಮಗೆ? ಏನೇನು ಸಹಾಯ? ಗೊಬ್ಬರ ಕೊಡ್ತಾರೆ, ಔಷಧ, ಇದು ಶೀಟ್, ಮನ್ಸಿನ ಶೀಟ್, ಅಷ್ಟು ಕೊಡ್ತಾರೆ. ಅಡ್ವಾನ್ಸನ್ನು ಕೊಡ್ತಾರೆ. ಅಡ್ವಾನ್ಸು ಕೊಡ್ತಾರೆ ಒಂದು ಸ್ವಲ್ಪ, ಬಟ್ ಒಂದ್ಸಲ ದುಡ್ಡು ಆದಾಗ ಅದರಲ್ಲಿ ಕಟ್ಟು ಮಾಡ್ಕೊಂತಾರೆ ಲಾಸ್ಟಿಗೆ. ಒಳ್ಳೆ ಇವು ನಾವು ಬೀಜ ಕೊಟ್ಟಿಂದ ಎಲ್ಲ ರಿಸಲ್ಟ್ ಬರುತ್ತಲ್ರಿ, ಅವಾಗ ನಾವು ಒಳ್ಳೆ ಅವು ಮುರ್ಕೊಂಡು ಅಷ್ಟು ಅಮೌಂಟ್ ಅವು ಕೊಡ್ತಾರೆ. ಓಕೆ ಸರ್, ಈಗ ನಿಮಗೆ ಅಗಿ ಕೊಟ್ಟರು ಸರ್. ಇವಾಗ ಅದು ಹೆಂಗೆ ಮೊದಲೇ ಹೇಳ್ಕೊಡ್ತಾರೆ ಸರ್? ಫಸ್ಟ್ ಯಾವ್ದು ಅಗಿ ಕೊಡ್ತಾರೆ? ಫಸ್ಟು ಗಂಡು ಕೊಡ್ತಾರೆ. ಫಸ್ಟ್ ಗಂಡು ಕೊಡ್ತಾರೆ. ಒಂದು 8 ದಿನ ಮುಂಚೆ ಗಂಡು ಕೊಡ್ತಾರೆ. ಒಳ್ಳೆ 8 ದಿನ ಆಗಿಂದ ಹೆಣ್ಣು ಕೊಡ್ತಾರೆ. ಓಕೆ ಸರ್. ಸರ್, ಈಗ ಮುಖ್ಯವಾಗಿ ನಮಗೆ ಪಾಲಿನೇಷನ್ ಮುಖ್ಯ ಆಗಿರೋದ್ರಿಂದ ಪರಾಗಸ್ಪರ್ಶ ಮಾಡೋದು, ಇದಕ್ಕೆ ಜೇನುಹುಳ ಬರಬಾರ್ದು, ಬೇರೆ ಕೀಟಗಳಿಂದ ಇದಕ್ಕೆ ಪರಾಗಸ್ಪರ್ಶ ಆಗಬಾರ್ದು. ಅದಕ್ಕೋಸ್ಕರ ನೀವು ಏನೇನು ಮಾಡ್ಕೊಂಡಿದ್ದೀರಾ ಸರ್? ಅದಕ್ಕೋಸ್ಕರ ಇಲ್ಲಿ ಮೆಸ್ ಹಾಕಿವಲ್ರಿ. ಮೆಸ್ ಹಾಕಿದ್ರಿ, ಓಪನ್ ಕಂಡೀಷನಲ್ಲಿ ಇಲ್ಲ ಇದು? ಇಲ್ರಿ, ಎಲ್ಲ ನಟ್ ಹೌಸ್ ಹಾಕಿವ್ರಿ. ಸುತ್ತಲೂ ಇದು ಕಲ್ಚರ್ ಹಾಕಿ ನೋಡ್ರಿ. ಅದು ಒಳಗೆ ಬರ್ಬಾರ್ದ್ರಿ. ಇದ್ರಲ್ದನ ಇನ್ನೊಂದು ಹಾಕಿ ನೋಡ್ರಿ ಅಲ್ಲಿ. ಕೆಳಗೊಂದು ಬಿಳಿ ಶರ್ಟ್ ಹಾಕಿತ್ತಲ್ರಿ, ಅದನ್ನು ಬಹಳ ಸಣ್ಣ ಹುಳಪಳ ಯಾವ ಬರಬಾರ್ದು ಅನ್ನೋದಕ್ಕೆ ಅದನ್ನ ಹಾಕ್ಸ್ತಾರೆ. ಅಂದರೆ ಇದು ನಾರ್ಮಲ್ ಆಗಿ ನಮ್ಮ ಶೇಡ್ ನಟ್ ಥರ ಇಲ್ಲ ಸರ್, ಇದು ಭಾಳ ಚಿಕ್ಕಿದೆ ಅದು. ಹೌದು ಸರ್. ಅಂದರೆ ಒಂದು 80% ಶೇಡ್ ಆಗತ್ತಾ ಸರ್ ಇದು? ಆಗತ್ತೆ ಸರ್. ಭಾಳ ಗ್ಯಾಪ್ ಇಲ್ಲ ಇದು? ಗ್ಯಾಪ್ ಇಲ್ಲ ಸರ್. ಅದು ಇದು ಏನಂತ ಕರಿತೀರಿ ಸರ್ ಇದಕ್ಕೆ? ಕಲ್ಲಿ ಮೆಸ್ ಅಂತವ್ರು. ಕಲ್ಲಿ ಮೆಸ್ ಅಂದರೆ ಇದು ಬಿಳಿ ಕಲರ್ದೇ ಹಾಕ್ಬೇಕಾ ಅಥವಾ ಕಲರ್ ಬಿಳಿದ ಹಾಕ್ಸ್ತಾರ ಸರ್. ಚುಣ್ಯಾಕ ಅವು ನೀಲಿ ಬಿದ್ರು ಅವು ಯಾಕಂದ್ರೆ ಸೆಟ್ ಆಗಲ್ಲಲ್ರಿ ಏರಿಯಾಕ. ಒಟ್ಟು ಇದನ್ನ ಬಿಳಿದೇ ಹಾಕ್ಸ್ತಾರೆ ಜಾಸ್ತಿ. ಓಕೆ ಸರ್, ಈಗ ಫಸ್ಟು ಸರಿ ನಿಮಗೆ ಅವ್ರು ಗಿಡ ಎಲ್ಲ ಕೊಡ್ತಾರೆ, ಸರಿ ಎಲ್ಲ ಓಕೆ. ಫಸ್ಟು ನೀವು ಇದನ್ನೆಲ್ಲ ಮಾಡ್ಕೊತೀರಾ?
ಫಸ್ಟಿಗೆ ನಾವು ಮಾಡ್ಕೊಂಡ ಅಗಿ ಹಚ್ಚ ಸರ್, ಹಾಂ ಅಲ್ಲಿವರೆಗೆ ಅಗಿ ಕೊಡಲ್ಲ. ಓಕೆ, ಹಂಗಂದ್ರೆ ನೀವು ಫಸ್ಟ್ ಭೂಮಿ ಸಿದ್ಧತೆ ಹೆಂಗೆ ಮಾಡ್ತೀರಿ ಸರ್? ಫಸ್ಟ್ ನಿಮಗೆ ಈಗ ಒಂದು ಅರ್ಧ ಎಕರೆ ಲೀಸ್ ತೊಗೊಂತೀರಾ? ಲೀಸ್ ತೊಗೊಂತೀವಿ. ತೊಗೊಂಡಾದ್ಮೇಲೆ ಏನೇನು ಮಾಡ್ತೀರಿ ಸರ್? ಮಡಿಕೆ ಹೊಡಿತೀವಿ ರೀ. ಫಸ್ಟ್ ಮಡಿಕೆ ಹೊಡಿತೀರಿ? ಮಡಿಕೆ ಹೊಡಿದು ಆಮೇಲೆ ಅದನ್ನ ಸಾಪ್ ಹೊಡೆದು ಹಾಂ, ಆಮೇಲೆ ಗೊಬ್ಬರ ಹಾಕಿ ಶೀಟ್ ಹಾಕಿ ಹ್ಞೂ ಮತ್ತೆ ಸ್ವಲ್ಪ ಗೊಬ್ಬರ ಹಾಕ್ತೀವಿ ಮೇಲೆ, ಹಾಂ, ಆಮೇಲೆ ಶೀಟ್ ಹಾಕ್ತೀವಿ ಮೇಲೆ. ಓಕೆ, ಗೊಬ್ಬರ ಯಾವ್ಯಾವ್ದು ಕೊಟ್ಟಿರ್ತೀರಿ ಸರ್ ಅವಾಗ? DAP, ಕಾಂಪ್ಲೆಕ್ಸ್, ಪಟಾಸ್, ಹಾಂ, ಬೋರನ್, ಜಿಂಕ್ ಹಾಂ, ಅಷ್ಟು ಹಾಕ್ತಿರು. ಓಕೆ, ಸ್ಟಾರ್ಟಿಂಗೆ ಬೆಡ್ ಪ್ರಿಪೇರ್ ಮಾಡೋ ಹ್ಞೂ ಟೈಮಿಗೆ ರೀ. ಓಕೆ ಹಾಕಿ ಮಲ್ಶೀಟ್ ಮಲ್ ಶೀಟ್ ಹೇಳಿದೀವಿ ರೀ, ಎಳ್ದು ಓಲ್ ಹಾಕ್ತಿವ್ರಿ. ಓಕೆ, ಏನು ಡಿಸ್ಟೆನ್ಸ್? 2 ಫುಟಿಗೆ ಒಂದು 2 ಫುಟಿಗೆ ಒಂದು ಇವನ್ನ. ಇದು ಬೆಡ್ ಎಷ್ಟು ಅಗಲ ಇದೆ, ಎಷ್ಟು ಉದ್ದ ಮಾಡ್ಕೊಂಡಿರ್ತೀರ? ಇದು 3.5 ಫುಟ್ ಐತ್ರಿ ಸಾಲಿಂದ ಸಾಲಿಗೆ. ಸಾಲಿಂದ ಸಾಲಿಗೆ 3.5 ಫುಟ್. 1 ಫುಟ್ 1.5 ಫುಟ್ ಹೈಟ್ ಬರುತ್ತೆ. ಓಕೆ, ಹೈಟನ್ನು ಅಷ್ಟು ಮಾಡ್ಕೊತೀರಿ? ಹ್ಞೂ ರೀ. ಒಂದು ಬೆಡ್ಡಿಂದ ಎಷ್ಟು ಅಗಲ ಇದೆ ಸರ್ ಇದು? ಇದು ಒಂದು 2 ಫುಟ್ ಐತಿ ಸರ್ ಅದು. ಇದು 2 ಫುಟ್. ಹ್ಞೂ ರೀ. 2 ಫುಟ್ ಬೆಡ್ಡಿಂದ ಅಗಲ. ಹ್ಞೂ ರೀ. ಒಂದು ಬೆಡ್ಡಿಂದ ಇನ್ನೊಂದು ಬೆಡ್ಡಿಗೆ 3.5 ಫುಟ್. 3.5 ಫುಟ್. ಈ 2 ಫುಟ್ ಬೆಡ್ಡಲ್ಲಿ ಹೆಂಗೆ ಹೋಲ್ ಹಾಕ್ತೀರಾ? ಆಲ್ಟರ್ನೇಟಿವ್ ಆಗಿ ತೂತು ಹಾಕ್ತೀರಾ ಅಥವಾ ಲೈನ್ಸೇ ಹಾಕ್ತೀರಾ? ಇದು ಇಲ್ಲ ಜಿಗ್ ಜಾಗ್ ಹಾಕ್ತೀವ್ರಿ. ಹಾಂ, ಹ್ಞೂ ರೀ. ಜಿಗ್ ಜಾಗ್ ಹಾಕ್ತಾ ಹೋಗ್ತೀರಾ? ಹ್ಞೂ ರೀ. ಓಕೆ, ಹೆಂಗೆ ನೀವು ಕಾಸು ಹಾಕ್ತೀರಾ ಅಥವಾ ಹೆಂಗೆ? ಕಾಸಿನ ಹಾಕ್ತೀವ್ರಿ, ಆಮೇಲೆ ಕಾಶಿ ಹಾಕ್ತೀವ್ರಿ. ಇಲ್ಲಾಂದ್ರೆ ಅದು ಪೈಪ್ ಇರ್ತವಲ್ರಿ, ಪೈಪಲ್ಲಿ ಹಿಂಗೆ ಓಲ ಹಿಂಗೆ ಪೈಪ್ಲೇ ಹಿಂಗೆ ತಿರುಗಿಸಿ ಹಾಕ್ಯಂತ ಹೋಗ್ಬಿಡ್ತು. ಓಕೆ, ಸರಿ ಸರ್. ಅದು ಬೆಡ್ ಎಲ್ಲ ಪ್ರಿಪೇರ್ ಮಾಡಿದ್ರಿ, ಮಲ್ಚ್ ಮಾಡಿದ್ರಿ, ಆಮೇಲೆ ಏನು ಮಾಡ್ತೀರಿ? ಆಮೇಲೆ ಅಗಿ ಕೊಡ್ತಾರೆ. ಹಾಂ, ಅಗ್ರಿಮೆಂಟ್ ಆಗುತ್ತೆ. ಅಲ್ಲ ಸರ್, ಇದು ನೆಟ್ ಅದು ಹಾಕಿರ್ತೀರಾ? ಇವ್ನು ರೀ, ಇದು ಹಾಕಿಂದ ಮತ್ತೆ ಬೆಡ್ ಹಾಕಿಂದ ನಟ್ ಹಾಕ್ತೀವ್ರಿ. ಹಾಂ, ನಟ್ ಹಾಕಿಂದ ಈ ಅಗಿ ಹಾಕಕ್ಕೆ ಚಾಲು ಮಾಡ್ತೀವಿ. ಇದು ಎಷ್ಟು ಅರ್ಧ ಎಕರೆ ಇದೆ ಸರ್? ಅರ್ಧ ಎಕರೆ ಸರ್. ನೆಟ್ ಎಷ್ಟು ಬೀಳುತ್ತೆ ನಿಮಗೆ? ನೆಟ್ ಹಾಕಕ್ಕೆ ಎಷ್ಟು ಖರ್ಚು ಆಯ್ತದ? ನಟ್ ಖರ್ಚು ಹಾಕಕ್ಕೆ ಒಂದು 5,000 ರೂಪಾಯಿ. 5,000 ರೂಪಾಯಿ ನೆಟ್ ಅಂದರೆ ಬಾಡಿಗೆಗೆ ತಂದಿದೆ ಅಥವಾ ಸ್ವಂತ? ನಮ್ದಾರ ಮೊದ್ಲ ತಗೊಂಡಿವ್ರಿ 55,000 ರೂಪಾಯಿ ಅದು ನಟ್. ಹಾಂ, ಈಗ ಒಂದು 5 ವರ್ಷ ಆತರ ಅದು. ಹಾಂ, ಅಂದರೆ ಪ್ರತಿ ಸಲ ಒಂದು ಫೀಲ್ಡಿಂದ ಇನ್ನೊಂದು ಫೀಲ್ಡಿಗೆ ಇನ್ಸ್ಟಾಲ್ ಮಾಡೋಕೆ 5,000 ರೂಪಾಯಿ ಹೋಗುತ್ತೆ. ಹ್ಞೂ ರೀ. ಓಕೆ, ಒಂದು ಸಲ ತೊಗೊಂಡು ಇಟ್ಕೊಂಡು ಬಿಟ್ಟಿದ್ರೆ ಅದು ವರ್ಷ ವರ್ಷ ಚೇಂಜ್ ಮಾಡ್ತಾ ಹೋಗ್ತೀರಾ ಫೀಲ್ಡಿಂದ ಫೀಲ್ಡ್. ಓಕೆ, ನಿಮ್ಗೆ ಹೆಂಗೆ ಅನುಕೂಲ ಬೇಕು ಆ ರೀತಿ ಎಲ್ಲ ಮಾಡ್ಕೊಂಡಿದ್ದೀರಿ ಸರ್? ಹ್ಞೂ ರೀ ಸರ್. ಓಕೆ, ಅಗಿ ಕೊಡ್ತಾರೆ ಸರ್ ಈಗ? ಫಸ್ಟ್ ಗಂಡು ಅಗಿ ಕೊಡ್ತಾರೆ. ಹ್ಞೂ ರೀ. ಅದನ್ನು ಹೆಂಗೆ ನಾಟಿ ಮಾಡ್ತೀರಾ? ಹೆಂಗೆ ಅದು ಹೆಂಗೆ ಪ್ಲ್ಯಾನ್ ಮಾಡ್ಕೊತೀರಾ? ಯಾವ ಭಾಗದಲ್ಲಿ ಇರಬೇಕು ಅದು ಅಂತೇಳಿ? ಒಂದು ಸೈಡ್ ಮಾಡ್ತಾರೆ ಗಂಡ. ಹಾಂ, ಒಂದು ಸೈಡ್ ಅಂತ ಹೆಣ್ಣು ಮಾಡಿಬಿಡ್ತಾರೆ. ಹಾಂ, ಅಂದರೆ ನೀವು 3 ಲೈನ್ ಹೆಣ್ಣು 1 ಲೈನ್ ಗಂಡು ಆ ರೀತಿ ಏನು ಮಾಡಲ್ಲ? ಇಲ್ಲರಿ, ಅದು ಒಂದೇ ಸೈಡೇ ಇರ್ಬೇಕು ಸರ್. ಹಾಂ, ಹ್ಞೂ ರೀ. ಒಂದೇ ಸೈಡ ಗಂಡು, ಒಂದು ಸೈಡ್ ಉಳ್ಕೆದ್ದು ಹೆಣ್ಣು ಹ್ಞೂ ರೀ ಕೊಡ್ತಾರೆ. ಆಮೇಲೆ ಮಾಮೂಲಿ ಏನು ಪ್ರೊಸೀಜರ್ ಸರ್? ಈ ಪೋಲ್ಗಳು ಹಾಕಿದಿರಲ್ಲ, ಆಮೇಲೆ ಒಂದು 15 ದಿನ ಆಗಿಂದ ಹಾಂ ಕೋಲ್ ಹಾಕಕ್ಕೆ ಚಾಲು ಮಾಡ್ತಾರೆ. ಕೋಲ್ ಕೋಲು ತಂತಿ ಇದನ್ನ ಹಾಕ್ತಾರೆ. ಹಾಕಿ ಗಿಡ ಕಟ್ಕೊಂಡ್ಬಿಡ್ತಾರೆ. ಅಂದ್ರೆ ಇದು ಕೋಲ್ ಎಷ್ಟು ಹೈಟಿಗೆ, ಗಿಡ ಎಷ್ಟು ಹೈಟ್ವರೆಗೂ ಬೆಳೀತದೆ ಸರ್ ಇದು? ಇದು ವೆರೈಟಿನ ಸ್ವಲ್ಪ ಹೈಟ್ ಕಮ್ಮಿ ಐತ್ರಿ ಅದು. ಅವ್ರು ಹೇಳೇ ಕೊಡ್ತಾರೆ ಇದು ಕಮ್ಮಿ ಇದೆ ಅಂತ. ನೋಡ್ರಿ ಇಷ್ಟೇನು ಹೈಟ್ ಬರಲ್ಲ ಅಂತಾರೆ, ಹಂಗಾಗಿ ಇಷ್ಟು ವೆರೈಟಿ ಹೆಸರು ಹೇಳಿರಲ್ಲ? ಹೇಳಲ್ಲ. ಇದು ಇಷ್ಟು ಹೈಟ್ ಬರುತ್ತೆ, ಎಷ್ಟು ಕಟ್ಟಿಗೆ ಅಂತಾರೆ. ಈ ಗಿಡ ಕಟ್ಟಿಂದ್ರೆ ಅಡಿಯಲ್ಲಿ ಎಲಿ ತಕ್ಕಂತಾರೆ. ಚಿಗುರು ಒಂದು 3 ಚಿಗುರು ಬಿಡ್ತೀವಿ ಅಷ್ಟ ನಾವು. ಓಕೆ, ಉಳ್ಕೆದು ಚಿಗುರು ಬಂದಿರ್ತಾವ್ರಿ ಅಡಿಯಲ್ಲಿ, ಅವನ್ನ ತೆಗೆದು ಬಿಡ್ತೀವಿ. ಕೆಳಗಿಂದ ಎಲೆ ಎಲ್ಲ ಸಾಫ್ ಮಾಡ್ತೀವಿ. ಹ್ಞೂ ರೀ. ಆಮೇಲೆ ಅದು ಒಂದು 25 ದಿನ ಅನ್ನೋದಾಗ ಚಲೋ ಆಗತ್ತೆ ಅದು. ಕ್ರಾಸಿಂಗಿಗೆ ಬರ್ತೈತೆ ರೀ. ಓಕೆ, ಆಮೇಲೆ ಕ್ರಾಸ್ ಚಾಲು ಮಾಡ್ತೀವಿ. ಓಕೆ, ಫಸ್ಟ್ ಯಾವುದು ಗಂಡು ಹೂ ಬರುತ್ತಾ? ಗಂಡು ಹೂ ಬರ್ತಾರೆ ಫಸ್ಟ್ ಓಪನ್ ಆಗುತ್ತೆ. ಗಂಡು ಹೂ ಬರುತ್ತೆ. ಅದು ನೀವು ಹೆಂಗೆ ಅದ್ರದ್ದು ಪಾಲೆನ್ ಹೆಂಗೆ ಕಲೆಕ್ಟ್ ಮಾಡ್ತೀರಿ ಸರ್ ಗಂಡು ಹೂದು? ಅವ್ನು ಗಂಡು ಹೂನ ಹರ್ಕಂತು ಸರ್. ಹರ್ಕೊಂಡು ಅವು ಸ್ಟಿಗ್ಮಾನ ಒಂದತಕ ಕೂಡ ಹಾಕ್ತಾರೆ. ಅವನ ಬಿಸಿಲಿಗೆ ಒಂದು ಪೇಪರ್ ಹಾಳಿಗೆ ಹಾಕಿ ಅವನ ತೆಳ್ಳಗೆ ಹಾಕ್ತಾರೆ. ಅದು ಬಿಸಿಲಿಗೆ ಪೌಡ್ರ್ ಬರ್ತಾರೆ. ಅದು ಬೆಳಗ್ಗೆ ಏನೈತಿ ಒಂದು ಬಿಸಿಲಿಗೆ ಹಾಕೋಣ, ಅದು ಫುಲ್ ಆರ್ತದ. ಆರಿ ಪೌಡ್ರ್ ಬಂದ್ಬಿಡ್ತಾರೆ. ಅದು ಒತ್ತು ಮಾಡತನ ಬಿಸಿಲಿಗೆ ಹಾಕಿಬಿಟ್ರೆ ಪೌಡ್ರ್ ಬರ್ತೈತಿ. ಅದನ್ನೇನೈತಿ ನಾವು ವಾಟಿದಾಗ ಮೇಲೆ ಒಂದು ಅರಿಬಿ ಇಡ್ತೀವಿ, ಕಟನ್ ಅರಿಬಿನ ಅರ್ಧಾಗ ಹಾಕಿ ಹಿಂಗೆ ಒಂದು ಸ್ವಲ್ಪ ಕುಟ್ಟಿಬಿಟ್ರೆ ಅದು ಪೌಡ್ರ್ ಅರ್ಧಕ್ಕೆ ಇಳಿದು ಬಿಡ್ತಾರೆ. ಓಕೆ, ಅರ್ಬಿ ಒಳಗಿಂದ ಇಳಿತೈತಿ ರೀ, ಅರಿಬಿ ಒಳಗಿಂದ ಇಳಿತೈತಿ. ಅದು ವಾಟೆದಾಗ ಹಾಕ್ಬೇಕ್ರಿ. ಆಮೇಲೆ ಏನೈತಿ ಆ ಪೌಡ್ರನ್ನ ತೊಗೊಂಡು ಮುಂಜಾನೆ ಲೇಬರ್ ಬರ್ತಾರೆ. ಲೇಬರ್ ಬಂದ ತಕ್ಷಣ ನಾವು 10 ಗಂಟೆಲಿದ್ದ ಫೋಟೋ ಕೊಡೋಕೆ ಚಾಲು ಮಾಡ್ತೇವೆ. ಒಂದು 2 ತಾಸಿನಾಗ ಫೋಟೋ ಕೊಡೋದಾಗತ್ತೆ. ಹಾಂ ಸರ್, ಈಗ ನಿಮ್ದು ಎಷ್ಟು ಲೈನ್ ಗಂಡಿದೆ? ಗಂಡು 4 ಲೈನ್ ಐತೆ ರೀ. ಹೆಣ್ಣು ಎಷ್ಟು ಇದು ಲೈನ್ ಇದೆ ಸರ್? ಹೆಣ್ಣು ಒಂದು 17 ಲೈನ್ ಐತಿ. 17 ಲೈನ್. ಇದು ಯಾವಾಗ ರೆಡಿ ಆಗುತ್ತೆ ಸರ್? ಇದು ಎಷ್ಟು ನೀವು ನಾಟಿ ಮಾಡಿದ ಎಷ್ಟು ದಿನಕ್ಕೆ? ಇದು 25 ದಿನಕ್ಕೆ ಬಂದ್ಬಿಡುತ್ತೆ ಸರ್. 25 ದಿನಕ್ಕೆ ಹೂವು ಶುರು ಶುರುವಾಗತ್ತೆ. ಹಾಂ, 25 ದಿನಕ್ಕೆ ನೀವು ಪಾಲಿನೇಷನ್ ಶುರು ಮಾಡ್ತೀವಿ. ಫಸ್ಟ್ 1 ಹನಿ 2 ಹನಿ ಬರ್ತಾವ್ರಿ ಇವು. ಫಸ್ಟ್ನಾಗ ಬಂದು ಕಟ್ ಮಾಡ್ತಾರೆ ಅವನ್ನ. ಆಮೇಲೆ ಒಂದು ಸ್ವಲ್ಪ ಗಿಡ ಡೆವಲಪ್ ಆಗ್ತಾವಂತಂದು ಕಟ್ ಮಾಡಿಸ್ತಾರೆ ಅವನ್ನ. ಆಮೇಲೆ ಒಳ್ಳೆ ಚಾಲು ಮಾಡಿಬಿಡ್ತಾರೆ. ಒಳ್ಳೆ ಒಂದು 2-3 ದಿನದ ಮತ್ತೆ ಚಾಲು
ಹಾಂ ಹ್ಞೂ ರೀ. ಸರ್, ಈಗ ಒಂದು ಸಲ ನೀವು ಅದು ಆ್ಯಂಥರ್ಸ್ ಕಲೆಕ್ಟ್ ಮಾಡ್ತಿರಲ್ಲ ಸರ್, ಪಾಲೆನ್ನು, ಹ್ಞೂ ರೀ. ಅದು ಕಲೆಕ್ಟ್ ಮಾಡಿದಾಗ ಅದ್ರದ್ದು ವ್ಯಾಲಿಡಿಟಿ ಅಂದರೆ ಅದು ಜೀವಾವಧಿ ಎಷ್ಟು ಸರ್? ಇಷ್ಟು ದಿನ ಇಷ್ಟು ಟೈಮ್ನಾಗೆ ಇಷ್ಟರಾಗೆ ಮಾಡ್ಬೇಕಾ? ಒಂದಿನ ರೀ ಸರ್. ನಾವು ಅದೇನು ನಾವು ಫ್ರಿಜ್ನಾಗ ಇಟ್ಟರೆ ನಡಿತೈತಿ ರೀ, 3-4 ದಿನ ಕೊಡೋಕೆ ನಡಿತೈತಿ. ಅದು ಹಾಂ, ನಾವೇನು ಮಾಡ್ತೀವಿ, ಡೈಲಿ ಹರ್ಕೊಂತೀವಿ, ಡೈಲಿ ಕೊಟ್ಬಿಡ್ತೀವಿ. ಡೈಲಿ ಕೊಡ್ತೀರಿ? ಹ್ಞೂ ರೀ. ಅದು ಪೌಡ್ರನ್ನ ಉಳಿಸೋಲ್ಲ. ಹ್ಞೂ ಹ್ಞೂ ರೀ. ಓಕೆ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಡು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್. ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ, ಅಗ್ಗ. ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ. 14 ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ. ಗಂಟೆಗೆ 40ರಿಂದ 350 ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ 5ರಿಂದ 10 ಕ್ವಿಂಟಾಲ್ ಮಿಲ್ಲಿಂಗ್, ಕೃಷಿ ಇಲಾಖೆಯಿಂದ ಸಬ್ಸಿಡಿ. ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ, ಸಿಂಗಲ್ ಫೇಸ್ ಮನೆ ವಿದ್ಯುತ್, ಗಂಟೆಗೆ 120ರಿಂದ 500 ರೊಟ್ಟಿ ಸಿದ್ಧ. ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್, ಬೆಳಗಾವಿ. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಸರಿ, ಈಗ ಪಾಲೆನ್ ಕಲೆಕ್ಷನ್ ಆಯಿತು ಗಂಡು ಹೂವಿಂದ. ಅದಾದಮೇಲೆ ಇಲ್ಲಿ ಹೆಣ್ಣು ಹೂವಿಂದ ಸರ್, ಇಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಸರ್? ಯಾಕಂದರೆ ಇಲ್ಲಿ ಗಂಡು ಹೆಣ್ಣು ಎರಡೂ ಇರ್ತಾವಲ್ರಿ ಸರ್. ಹಾಂ, ಅವು ಸ್ಟೇಜಿಗೆ ಬಂದು ಮಗ್ಗಿರ್ತಾವ್ರಿ. ಇಲ್ಲೈತೆ ನೋಡ್ರಿ ಸರ್. ಹಾಂ, ಇದನ್ನು ನಾವು ಈಗ ಫೋಟೋ ಕೊಡಕತ್ತೀರಲ್ರಿ, ಆ ಫೋಟೋ ಕೊಡೋಕೆ ಆದ ತಕ್ಷಣ ಆಮೇಲೆ ಇವನು ಫೋಟೋ ಇದನ್ನ ಸುಲಿತಾರೆ, ಮಗ್ಗಿ ಸುಲಿತಾರೆ. ಹಾಂ, ಸುಲಿದು 24 ಗಂಟೆ ಒಳಗೆ ಇದು ಈಗ ಹಳದಿ ಕಲರ್ ಬರ್ತಾರೆ. ಈ ಥರ ಹಳದಿ ಕಲರ್ ಬಂದಿಂದ ಇದಕ್ಕೆ ಪೌಡ್ರ್ ಕೊಟ್ಟು ಇವು ದಳನ 3 ದಳ ತೆಗಿತೀವಿ ರೀ. 3 ದಳ ಉಳಿಸ್ತೀವಿ. ಅಂದರೆ ಫಸ್ಟ್ ನೀವು ಇದು ತೆಗೆದು ಹೆಂಗೆ ಸರ್? ಗಂಡು ಇದ್ರಾಗಿಂದ ಪಾಲೆನ್ ಇದು ಆಂಥರ್ಸ್ ಹೆಂಗೆ ತೆಗಿತೀರ? ಅದು ಚಿಮಟಿಗಿಲಿ ತೆಗಿತೀವಿ ರೀ. ಚಿಮಟಿಗಿಲೆ ಅದೆಲ್ಲ ಸೈಡಿನ ತೆಗೆದು ಬಿಡೋದು. ಬರೀ ನಮಗೆ ಸ್ಟಿಗ್ಮಾ ಅಷ್ಟ ಉಳಿಸಿ ತೆಗೆದು ಬಿಡ್ತೀರ. ಆಮೇಲೆ ಅಂದ್ರೆ ಇದು ಇವತ್ತು ತೆಗೆದ್ರೆ ನಾಳೆಗೆ ನಾಳೆಗೆ ಬರ್ತೈತೆ ರೀ. ಕೆಲವೊಂದು ಬೇನಾಗ ಇವು ಹೊಡಿತಾರಂದ್ರೆ ಅದು ನಾಡ್ದು ಬರ್ತೈತೆ. ಓಕೆ. ಈಗ ಸ್ಟಿಗ್ಮಾ ಓಪನ್ ಮಾಡಿದ್ರಿ, ನೆಕ್ಸ್ಟ್ ದಿನ ಇದಕ್ಕೆ ಡಸ್ಟ್ ಮಾಡ್ತೀರಿ. ಪಾಲಿನ್ ಡಸ್ಟ್ ಮಾಡಿದ್ಮಾಗ ಏನು ಮಾಡ್ತೀರಿ ಸರ್? ಡಸ್ಟ್ ಮಾಡಿದ್ಮಾಗ ಇವು ದಳ ತೆಗಿತೀವಿ ರೀ. ದಳ ತೆಗೆದು 3 ದಳ ಉಳಿಸ್ತೀವಿ. ಅಂದ್ರೆ ಟ್ಯಾಗಿಂಗ್ ತರ ನಮಗೆ ಗೊತ್ತಾ, 3 ದಳ ಉಳಿಸಿ ಅಂದ್ರೆ ಇದು ಕ್ರಾಸಿಂಗ್ ಆಗೈತೆ ಅಂತ ಲೆಕ್ಕ. ಅದಾದ್ಮೇಲೆ ಹೆಂಗೆ ಸರ್ ಇದು ಕಾಯಿ ಇದು
ಹೂ ಕಟ್ಟೋದು ಹೆಂಗೆ ಇದು? ಹೂ ಕಟ್ಟೋದು ಮತ್ತು ಗೊಬ್ಬರ ಎಣ್ಣೆ ಕೊಟ್ಕೊಂತ ಹೋಗ್ತಾವ್ರಿ. ಅದು ತಾನ ಕಾಯಿ ಬಲ್ಕಂತ ಬರ್ತೈತ್ರಿ ಆಗ. ಬಲ್ಕಂತ ಬರ್ತೈತಿ. ಹ್ಞೂ ರೀ. ಇದು ಪ್ರೊಸೀಜರ್ ಹೆಂಗೆ ಸರ್? ಅದು ಡೈಲಿ ಮಾಡ್ತಾನೆ ಇರ್ತೀರಿ ನೀವು? ಡೈಲಿ ಮಾಡ್ಬೇಕ್ರಿ, 20-25 ದಿನ ಡೈಲಿ ಮಾಡ್ಬೇಕು. ಅಂದ್ರೆ 25 ದಿನ ಕಂಟಿನ್ಯೂಸ್ ಆಗಿ ಡೈಲಿ ಪಾಲಿನೇಷನ್ ಮಾಡ್ಬೇಕ್ರಿ. ಆಮೇಲೆ ಅಲ್ಲೇ ಒಂದಿನ ತೆಗಿಯೋದು, ಒಂದಿನ ಸ್ಟಿಗ್ಮಾ ತೆಗಿಯೋದು, ಒಂದಿನ ಬಂದು ಪೌಡರ್ ಕೊಡೋದು. ಹಾಂ, ಅದು ಕಂಟಿನ್ಯೂ ಪೌಡ್ರ ತೆಗಿಯೋದು ದಿನ ಇದ್ದಿದೆ. ಇದು 25 ದಿನ ಮಾಡ್ತೀರಿ? ಓಕೆ ಸರ್. ಇದು ಹಾರ್ವೆಸ್ಟಿಂಗ್ ಯಾವಾಗ ಬರುತ್ತೆ ಸರ್? ಹಾರ್ವೆಸ್ಟಿಂಗ್ ಇದು 1 ತಿಂಗಳಿಗೆ ಬರ್ತಿರೋದು. ಇದು ಪ್ಲಾಟ್ ಮುಗ್ದಿಂದ 25 ದಿನ ಪೌಡರ್ ಕೊಟ್ಟಿವಿ ಅಂತ 1 ತಿಂಗಳಿಗೆ ಹಣ್ಣು ಬರ್ತೈತೆ ರೀ. ಫುಲ್ ಹಣ್ಣಾಗತ್ತೆ. ಇದು ಕಟಾವು ಮಾಡೋ ಸ್ಟೇಜ್ ಯಾವ್ದು ಸರ್? ಯಾಕಂದರೆ ನಾವು ಬೀಜಕ್ಕೆ ಮಾಡ್ತಿರೋದ್ರಿಂದ ಯಾವ ಸ್ಟೇಜಲ್ಲಿ ಕಟಾವು ಮಾಡ್ಬೇಕು ಇದಕ್ಕೆ? ಇನ್ನೂ ಒಂದು ಜನವರಿ ಲಾಸ್ಟ್ ಅದು. ಅಂದ್ರೆ ಕಾಯಿ ಹೆಂಗೆ ಕೆಂಪಾಗಿ ಫುಲ್ ಹಣ್ಣಾಗಿರ್ಬೇಕು? ಹ್ಞೂ, ಫುಲ್ ಕೆಂಪು ಆಗತ್ತೆ ಅದು. ಒಂದು 50% ಆಗಿಂದ ಮತ್ತೆ ಅವ್ರು ಕಂಪ್ನಿಯವ್ರು ಬರ್ತಾರೆ. ಕಂಪ್ನಿಯವ್ರು ಬಂದು ಮತ್ತೆ ಗಿಡ ಯಾವಾರ ಬದಲಾಗ್ಯಾವನು, ತಳಿ ಯಾವಾರ ಅದಾವನು ಅಂತ ಚೆಕ್ ಮಾಡ್ತಾರೆ ಅವರು. ಆ ತಳಿ ಚೆಕ್ ಮಾಡಿದ್ವಿ ಅಂದ್ರೆ ಯಾವಾರ ಗಿಡ ಬದ್ಲಿವಿ ಯಾವಾರ ಗೊತ್ತಲ್ದು ಕ್ರಾಸಿಂಗ್ ಆಯ್ತಂದ್ರೆ ಅವನು ಗಿಡನ ಕಿತ್ತು ಹೋಗೋದು. ಅವರು ನಮ್ಗೆ ಅರೆಸ್ಟ್ ಮಾಡೋಕೆ ಹೇಳ್ತಾರೆ ಅವರು. ಅವಾಗ ಅವ್ರು ಅರೆಸ್ಟ್ ಮಾಡೋದೇ ನಾವು ಅವಾಗ ಅರೆಸ್ಟ್ ಮಾಡ್ತೀವಿ. ಓಕೆ. ಎಲ್ಲ ಹಣ್ಣುಗಳನ್ನು ಹರಿತೀವಿ ರೀ. ಹರಿದು ಅವರಿಗೆ ಕೊಡ್ತೀರಾ ಅಥವಾ ನೀವೇ ಆ್ಯಸಿಡ್ ವಾಶ್ ಏನಾದರೂ? ಇಲ್ರಿ, ನಾವು ಹರಿದಿಂದ ಅವರು ಗಾಡಿ ಮಿಷನ್ ಕಳಿಸ್ತಾರೆ. ಮಿಷನ್ಗೆ ಹಾಕ್ಸ್ತೀವಿ. ಒಂದು ಬ್ಯಾರಲ್ನಾಗ ಬೀಜ ಹಾಕ್ತೀವಿ. ಆಮೇಲೆ ಅದನ್ನ ತಗೊಂಡು ಅವ್ರ ಕಂಪ್ನಿ ಎಲ್ಲಿ ಬಾ ಅಂತಾರೆ ಅಲ್ಲಿಗೆ ಹೋಗ್ತೀವಿ. ಅಂದ್ರೆ ಮಿಷನ್ನಾಗೆ ಆ್ಯಸಿಡ್ ವಾಶ್ ಎಲ್ಲ ಇರುತ್ತೆ, ಹಣ್ಣಾಗ್ಬಿಟ್ರೆ ಬೀಜ ಸಪ್ರೇಟ್? ಇಲ್ರಿ. ನಾವು ಅದನ್ನ ತಗೊಂಡು ಹೋಗ್ರು ಜ್ಯೂಸ್ ಆ ಬೀಜ ಅದನ್ನೆಲ್ಲ ಒಂದು ಬ್ಯಾರಲ್ನಾಗ ಹಾಕ್ಯಂದು ಅವರು ಬೀಜ ಎಲ್ಲ ಇರುತ್ತೆ, ಒಂದ್ರಾಗಿರ್ತೈತ್ರಿ ಅದು. ಅವರು ಇಂಥಲ್ಲಿ ತಮ್ಮ ಅಂತಾರೆ, ಅಲ್ಲಿಗೆ ಹೋಯ್ತೀವಿ. ಹೋದ ತಕ್ಷಣ ಅವ್ರು ಏನೈತಿ ತೊಳಿತಾರೆ, ಬೀಜ ತಗೋತಾರೆ. ಆಮೇಲೆ ಆ್ಯಸಿಡ್ ಇದನ್ನೆಲ್ಲ ಹಾಕಿ ಅವರು ಒಣಗಿಸಿ ಕೊಡ್ತಾರೆ. ಅಲ್ಲೇ ಮಿಷನ್ ಇರ್ತಾವ್ರವು, ಅವು ಒಣಗಿಸ್ತಾರೆ. ಒಣಗಿಸಿ ಒಳ್ಳೆ ನಮಗೆ ಬೀಜ ತೂಕ ಮಾಡ್ಕೊಂತಾರೆ. ತೂಕ ಮಾಡಿ ಕಳಿಸಿಬಿಡ್ತಾರೆ. ಓಕೆ. ಸರಿ, ಇದು ಬೀಜ ತೆಗೆಯವರೆಗೆ ಆಯಿತು. ಇದ್ರ ಮಧ್ಯದಲ್ಲಿ ಇದಕ್ಕೆ ರೋಗ ಕೀಟ ಗೊಬ್ಬರ ಇದೆಲ್ಲ ಮಾಮೂಲಿಯಾಗಿ ಬರ್ತೈತಿ ರೀ, ಸಣ್ಣ ಪುಟ್ಟ ಬರ್ತಾವ್ರಿ. ಅವರ ಸೂಪರ್ವೈಸರ್ ಇರ್ತಾರೆ, ಈ ಥರ ಸ್ಪ್ರೇ ಮಾಡಂದ್ರೆ ಮಾಡ್ತಾವ್ರಿ. ಆಲ್ಮೋಸ್ಟ್ ಈ ಕ್ರಾಸಿಂಗ್ನಾಗ ಬರೋದು ಕಮ್ಮಿ ರೀ. ಅದು ಹೌದು, ಕ್ರಾಸ್ ಮುಗಿದಿಂದ ಬರ್ತೈತಿ, ಮೊದ್ಲ ಬಂದಿರ್ತಾರೆ. ಕ್ರಾಸಿಂಗ್ನಾಗ ನಾವು ಅದನ್ನ ಔಷಧನ ಸ್ಪ್ರೇ ಮಾಡಲ್ಲ. ಕ್ರಾಸ್ ಮುಗಿಯೋವ್ರಿಗೆ ಮಾಡಲ್ಲ, ಯಾಕಂದ್ರೆ ಸ್ಟಿಗ್ಮಾ ಇರುತ್ತಲ್ರಿ, ಅದಕ್ಕೆ ಔಷಧ ಯಾವ್ದಾರ ಒಂದು ಸ್ವಲ್ಪ ಡೋಸ್ ಹೆಚ್ಚಾತ ಉದುರಿ ಬಿಡುತ್ತಂತ ಮಾಡ್ಸಾಕಲ್ಲ ಅವ್ರಿಗೆ. ಓಕೆ. ಅಂದ್ರೆ 25 ದಿನ ಏನು ಸ್ಪ್ರೇ ಮಾಡಲ್ಲ? ಏನು ಮಾಡಲ್ಲ. ಮೊದ್ಲ ಅಡ್ವಾನ್ಸ್ 2 ದಿನ ಮುಂಚೆನ ಮಾಡಿಬಿಟ್ಟಿರ್ತಾರೆ, ಕ್ರಾಸಿಂಗ್ ಚಾಲು ಮಾಡಕ್ಕೆ ಮುಂಚೆ. ಓಕೆ. ಆಮೇಲೆ ಗೊಬ್ಬರ ಅವರೆಲ್ಲ ಏನು ರೆಕಮೆಂಡ್ ಮಾಡ್ತಾರೆ ಆ ಗೊಬ್ಬರ 1261 ಕ್ರಾಸಿಂಗ್ ಚಾಲು ಮಾಡಿ ಕೊಡ್ತೀವಿ. ಆಮೇಲೆ 13-45 ಕೊಡ್ತೀವಿ. ಮತ್ತು CN ಕೊಡ್ತೀವಿ, ಕಾಯಿ ಕಪ್ಪು ಆಗ್ಬಾರ್ದಂತ. ಓಕೆ. 0050 ಅದನ್ನು ಕೊಡ್ತಾರೆ. ಓಕೆ. ಕಾಯಿ ಇದ್ದಾಗ ಅದನ್ನ ಇದೇ ಡೋಸ್ನ ರಿಪೀಟ್ ಮಾಡ್ತೀರಾ? ಒಳ್ಳೆ ಮಳೆ ಅದನ್ನ ಕೊಡ್ತೀವಿ. ಅದೊಂದ್ಸಲ ಕೊಟ್ಟಾಗಲ್ಲ ಅವು ಮತ್ತೆ ಬೀಜ ಬಲಿತವ್ರಿ ಜಾಸ್ತಿ. ಓಕೆ. ಅದು ಅವರೇ ರೆಕಮೆಂಡ್ ಮಾಡ್ತಾರೆ? ಅವರೇ ಹೇಳ್ತಾರೆ, ಇದು ಗೊಬ್ಬರ ಕೊಡ್ರಿ, ಇದು ಮಾಡ್ರಿ ಅಂತ ಹೇಳಿ ಅವರೇ ಹೇಳ್ತಾರೆ. ಓಕೆ ಸರ್. ನಮಗೆ ಗೊತ್ತದವಲ್ರಿ, ನಾವು ಕೊಟ್ಟು ಬಿಡ್ತೀವಿ ಅವ್ರು ಹೇಳಿದ್ರೆ. ಆದರೂ ನಿಮಗೆ ಭಾಳ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಸರ್? ಅಂದರೆ ಈ ಸ್ಟಾರ್ಟಿಂಗ್ ಟೈಮಲ್ಲಿ ಮಾಮೂಲಿ 1261 ಏನು ಕೊಡ್ತಾರೆ. ಆಮೇಲೆ ಇದು ಕಾಯಿ ಬೆಲೆಕತ್ತೈತಲ್ರಿ, ಈಗ 13-45 CN ಇದನ್ನ ಕೊಡ್ತಾರೆ. ಇದು ಮುಗಿದಿಂದ 0050 ಮತ್ತು 54-32 ಇವನ್ ಕೊಡ್ತೀವಿ ಅವಾಗ. ಕ್ರಾಸ್ ಮುಗಿದಿಂದ ಅವಾಗ ಕಾಯಿ ಚಂದ ಸೆಟ್ ಆಗುತ್ತೆ. ಕಾಯಿ ಬಲ್ತೈತಿ, ಬೀಜನೂ ಬಲ್ತೇವೆ. ಸರ್, ಈಗ ಇದು ಸ್ಟಿಕ್ಕಿ ಟ್ರ್ಯಾಪು ಹಾಕಿದಿರಲ್ಲ, ಇದು ಅವರೇ ಕೊಟ್ಟಿದ್ದ ಅಥವಾ ಅವರೇ ಕೊಟ್ಟಿದ್ದು ಸರ್? ಎಷ್ಟು ಹಾಕಿರಿ ಸರ್ ಇದು? ಒಂದು 40 ಅದ ನೋಡ್ರಿ. 40? ಓಕೆ. ಎಷ್ಟು ಹಾಕಿದೆ ಅಷ್ಟು ಅನುಕೂಲ ಐತ್ರಿ ಅದು, ಯಾಕಂದ್ರೆ ಯಾವ್ಯಾವ ಹುಳ ಕೀಟ ಯಾವ ಬರಬಾರ್ದು ಅನ್ನೋದಕ್ಕೆ ಮಾಡ್ತೀವಿ. ಓಕೆ ಸರ್. ಕೆಜಿಗೆ ಹೆಂಗೆ ಕೊಡ್ತಾರೆ ಸರ್ ನಿಮಗೆ? ಈಗ ನಮಗೆ 10,000 ರೂಪಾಯಿ ಅಗ್ರಿಮೆಂಟ್ ಮಾಡ್ಯಾರ ಪರ್ ಕೆಜಿಗೆ. ಈಗ ಅರ್ಧ ಎಕರೆ ಹಾಕಿದಿರಿ ಸರ್, ಇದಕ್ಕೆ ಒಟ್ಟು ಎಷ್ಟು ಖರ್ಚು ಬರುತ್ತೆ ಸರ್ ನಿಮಗೆ? ಖರ್ಚು ಒಂದು 70-80 ಸಾವಿರ ಬರ್ತದೆ. 70-80 ಸಾವಿರ ಲೇಬರ್ದು, ಕ್ರಾಸಿಂಗ್ದು, ನಿಮ್ಮದು ನೆಟ್ಟು ಇದೆಲ್ಲ. ಈಗ ಇದು ನಿಮ್ಮ ನೆಟ್ ಅಂತೂ ನೀವು ಮೊದಲೇ ಇನ್ವೆಸ್ಟ್ ಮಾಡಿರ್ತೀರ, ಹಾಗಾಗಿ ಇದೆಲ್ಲ ನಿಮ್ಗೆ 70-80 ಸಾವಿರ ಬರುತ್ತೆ. ಸರ್, ಎಷ್ಟು ಅರ್ಧ ಎಕರೆಯಲ್ಲಿ ಎಷ್ಟು ಕೆ ಜಿ ನೀವು ಬೀಜಗಳನ್ನು ತೆಗಿಬೋದು ಸರ್? ಒಂದೊಂದು ವೆರೈಟಿ ರೀ. ಈಗ ನೋಡ್ರಿ, ಈ ವೆರೈಟಿ ಅವರು ಒಂದು 20-25 kg ಹೇಳ್ಯಾರ, ಅಷ್ಟು ಬರ್ತಂತ ಹೇಳ್ಯಾರ. ಮತ್ತು ಹೆಚ್ಚಿನ ಆಗ್ಬೋದು, ಕಮ್ಮಿನ ಆಗ್ಬೋದು ರೀ, ಹೇಳೋಕ್ಕಾಗಲ್ಲ. ಯಾವ್ರೇಜ್ ನಾವು 20 kg ಹಿಡಿದ್ರೆ ಒಂದೊಂದು ವರ್ಷ ಕ್ಲೈಮೇಟ್ ಕೈ ಕೊಟ್ಬಿಟ್ರೆ ಬರಲ್ರಿ. ಕ್ಲೈಮೇಟ್ ಚೆನ್ನಾಗಿತ್ತಂದ್ರೆ ಜಾಸ್ತಿ ಬರ್ತೈತೆ. ಯಾವ್ರೇಜ್ ನಮಗೆ 20 kg ಸಿಗ್ತದೆ ಅಂತ ಹೇಳಿದ್ರು 2 ಲಕ್ಷ. 70-80 ಸಾವಿರ ಹೋದ್ರೂ 1,20,000 ಹಂಗೆ ಉಳಿಯುತ್ತೆ. ಇದು ಬರೀ 3 ತಿಂಗಳು 3 ತಿಂಗಳಲ್ಲೇ ಇಷ್ಟು ನಾವು ಆದಾಯವನ್ನು ಇದರಿಂದ ಮಾಡ್ಬೋದು. ಓಕೆ ಸರ್.
ಸರ್ ನೀವು ಇಷ್ಟೊತ್ತು ನಮಗೆ ಟೊಮ್ಯಾಟೊ ಬೀಜೋತ್ಪಾದನೆಯ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಸರ್. ಇದರಿಂದನೂ ಯಾವ ರೀತಿ ಒಂದು ಆದಾಯವನ್ನು ತಗೋಬೋದು ರೈತರು ಅಂತೇಳಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದೆ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಮಂಜುನಾಥ್ ಬೇವೂರವರು ಹೇಳ್ತಾಯಿದ್ರು, ಈ ಬೀಜೋತ್ಪಾದನೆ ಮಾಡೋದು ಸುಲಭ ಇದೆ, ಆದರೆ ಇದಕ್ಕೆ ಒಂದು ನುರಿತ ಆಳುಗಳು ಬೇಕಾಗುತ್ತೆ. ಯಾವ ರೀತಿ ಒಂದು ಹೂವಿನಲ್ಲಿರುವ ಗಂಡು ಹೂವನ್ನು ತೆಗಿಬೇಕು, ಹೆಣ್ಣು ಹೂವನ್ನು ಸಪ್ರೇಟ್ ಮಾಡಬೇಕು, ಅದಾದಮೇಲೆ ಅದನ್ನು ಪಾಲಿನ್ಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡಬೇಕು, ಯಾವ ಸಮಯಕ್ಕೆ ನಾವು ಅದನ್ನು ಪಾಲಿನೇಷನ್ ಮಾಡಿದ್ರೆ ಉತ್ತಮ, ಇದರಲ್ಲಿ ಏನು ಇಳುವರಿ ಬರುತ್ತೆ. ಯಾಕಂದರೆ ನಾವು ಇದನ್ನು ಬರೀ ನಾವು ಬೀಜಕ್ಕೋಸ್ಕರ ಮಾರೋದ್ರಿಂದ ಇದನ್ನು ಹಣ್ಣಾದಮೇಲೆ ಕಟಾವು ಮಾಡಿ ಒಂದು ಕಂಪ್ನಿದವ್ರಿಗೆ ಕೊಡಬೇಕು. ಅದೆಲ್ಲ ಆದಮೇಲೆ ಕಂಪ್ನಿದೆಲ್ಲ ಏನು ಪ್ರೊಸೀಜರ್ ಇರುತ್ತೆ, ಮತ್ತು ಒಟ್ಟಾರೆಯಾಗಿ ನಮಗೆ 3 ತಿಂಗಳಲ್ಲೇ ಇದು ಬೆಳೆ ಮುಗಿಯೋದ್ರಿಂದ ಆ ಗ್ಯಾಪಲ್ಲಿ ಎಷ್ಟು ನಾವು ಇದರಿಂದ ಲಾಭವನ್ನು ಮಾಡ್ಬೋದು ಅನ್ನೋದು ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಹಂಚ್ಕೊಂಡ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.